ಹುಕ್ಕೇರಿ ತಾಲೂಕಿನಲ್ಲಿ ಮೊಬೈಲ್ ಟಾರ್ಚ್ನಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ದುಸ್ಥಿತಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೂಡ ಈ ವಿದ್ಯಾರ್ಥಿಗಳಿಗೆ ಕೊಡಲಾಗ್ತಾ ಇಲ್ಲ ಅನ್ನೋದು ಇರುವಂತಹ ಡೀಟೇಲ್. ತೋಟದ ವಸತಿ ಪ್ರದೇಶದಲ್ಲಿ ರಾತ್ರಿ ವಿದ್ಯುತ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ವರದಿ ಬೆನ್ನಲ್ಲೇ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಎಚ್ಚೆತ್ತುಕೊಂಡಿದೆ. ರಾತ್ರಿ ಇಡೀ ವಿದ್ಯುತ್ ಪೂರೈಕೆಗೆ ಇಲಾಖೆ ಕೊನೆಗೂ ಮುಂದಾಗಿದೆ. ಇವ್ರು ಮುಂದಾಗಬೇಕಂದ್ರೆ ನಾವು ವರದಿ ಮಾಡಬೇಕಾಗಿ ಬಂತು. ಕೆಲವರು ಮಲಗಿರೋರ್ನ ಎದ್ದೇಳಿ ಅಂತ ಹೇಳಿ ಚಾಟಿ ಬೀಸಬೇಕಾಗಿ ಬಂತು. ಪರೀಕ್ಷೆ ಮುಗಿಯುವ ತನಕ ವಿದ್ಯುತ್ ವ್ಯತ್ಯಯ ಮಾಡದೇ ಇರೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರಂತೆ. ಭಾಳ ದೊಡ್ಡ ಉಪಕಾರ ಮಾಡಿಬಿಟ್ಟಿದ್ದಾರೆ ನಮಗೆ. ಕನಿಷ್ಠ ಬೇಸಿಕ್ ಅಲ್ವಾ ಅದು. ಮಕ್ಕಳು ಇರುವಂತಹ ಜಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನೋದು ಫೈನಲಿ ಈಗ ಅವ್ರಿಗೆ ಅದು ಜ್ಞಾನೋದಯ ಆಗಿದೆ. ಜ್ಞಾನೋದಯ ಆಗಿದ್ದ ಕಾರಣ ಪಬ್ಲಿಕ್ ಟಿವಿ ವರದಿ ಅನ್ನೋದು ಗೊತ್ತಾಗ್ತಾ ಇದೆ. ವಿದ್ಯುತ್ ಇಲ್ಲದೆ ವಿದ್ಯಾರ್ಥಿಗಳು ಸಾಕಷ್ಟು ಪರದಾಟ ಅನುಭವಿಸ್ತಾ ಇದ್ದರು. ಮೊಬೈಲ್ ಟಾರ್ಚ್ ಹಿಡಿದುಕೊಂಡು ವಿದ್ಯಾಭ್ಯಾಸ ಮಾಡುವ ಕುರಿತು ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು. ಈ ಕುರಿತು ವಿಸ್ತೃತ ವರದಿ ಪ್ರಸಾರವಾದ ಬೆನ್ನಲ್ಲೇ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿರುವಂಥದ್ದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ವಿವಿಧ ತೋಟದ ವಸತಿ ಪ್ರದೇಶಗಳಲ್ಲಿ ಏನು ಸಾಯಂಕಾಲ 7ರಿಂದ ಬೆಳಗಿನವರೆಗೂ ವಿದ್ಯುತ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಟ ಅನುಭವಿಸ್ತಿದ್ರು. ಈ ದೃಶ್ಯದಲ್ಲಿ ಈಗ ನೋಡ್ಬೋದು. ಈಗಾಗಲೇ ಏನು ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ವಿದ್ಯುತ್ತನ್ನು ನೀಡಿರುವಂಥದ್ದು. SSLC ವಿದ್ಯಾರ್ಥಿಗಳು ಈಗ ವಿದ್ಯಾಭ್ಯಾಸ ಮಾಡ್ತಿರುವ ದೃಶ್ಯಗಳನ್ನು ನೋಡ್ತಿರ್ಬೋದು. ಸಾಕಷ್ಟು ಸಂತಸವನ್ನು ವಿದ್ಯಾರ್ಥಿಗಳು ವ್ಯಕ್ತಪಡಿಸಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ರೈತರ ಮಕ್ಕಳು, ಅನ್ನದಾತರ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾಯಿದ್ರು. ಹೀಗಾಗಿ ಸಾಕಷ್ಟು ಅದರಲ್ಲೂ ಪ್ರಮುಖವಾಗಿ SSLC ಎಕ್ಸಾಮ್ಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗ್ತವೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾಯಿತ್ತು. ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಬೆನ್ನಲ್ಲೇ ಈಗ ವಿದ್ಯಾರ್ಥಿಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಸುವ ಭರವಸೆಯನ್ನು ಏನು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಗಳು ನೀಡಿರುವಂಥದ್ದು. ಇಲ್ಲಿ ನೋಡ್ಬೋದು ಸಾಕಷ್ಟು ಸಾರ್ವಜನಿಕರು ಇಲ್ಲಿದ್ದಾರೆ. ಸಾಕಷ್ಟು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಪೋಷಕರು ಇದ್ದಾರೆ. ಅವರು ಕೂಡ ತಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಕುಂಠಿತ ಆಗುತ್ತೆ ಅನ್ನೋ ಆತಂಕ ಇತ್ತು. ಅದರಿಂದ ಕೂಡ ಈಗ ಸಾಕಷ್ಟು ಸಂತಸವನ್ನು ಇಲ್ಲಿ ಪೋಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲೊಬ್ಬರು ಪೋಷಕರಿದ್ದಾರೆ, ಅವರನ್ನೇ ಮಾತಾಡಿಸೋಣ. ಸರ್, ಏನಿತ್ತು ಸರ್ ಇಲ್ಲಿ ಮೊದಲಿನ ಪರಿಸ್ಥಿತಿ ಏನಿತ್ತು ಸರ್? ಲೈಟ್ ಇದ್ದಕ್ಕಿಲ್ಲ ಸರ್. ಎಷ್ಟು ದಿನ ಅದು ಲೈಟ್ ಇರಲಿಲ್ಲ? ಒಂದು 2.5 ತಿಂಗಳು ಆಯ್ತು ಸರ್. ಈಗಟ್ಟೆ ಇವತ್ತು ಪಬ್ಲಿಕ್ ಟಿವಿಯಲ್ಲಿ ಇದಾಗನ ಇವತ್ತು ಲೈಟ್ ಕೊಟ್ಟಿದ್ದಾರೆ ಸರ್. ಇನ್ನು ತಕ್ಕ ಹುಡುಗರೆಲ್ಲ ಮೊಬೈಲ್ ಟಾರ್ಚ್ ಹಚ್ಚಿ ಮಾಡುತ್ತಾರೆ. ಅದ್ರ ಸಲುವಾಗಿ ಈಗಟ್ಟೆ ನೀವು ಬರೋಣ ಎಲ್ಲ ಸುದ್ದಾಗಿತ್ರಿ ಸರ್. ಪಬ್ಲಿಕ್ ಇಲ್ಲಿ ಇನ್ನೊಬ್ರು ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಏನಿತ್ತನ ಪರಿಸ್ಥಿತಿ? ಇದು 2.5 ತಿಂಗಳಾತ್ರಿ ಒಟ್ಟ ಲೈಟ್ ಇರಕಿಲ್ರಿ. ಈಗ ಇವತ್ತು ಲೈಟ್ ಬಂದವ್ರಿ. ಈ ಹುಡುಗರ ಅಭ್ಯಾಸ ಸಲುವಾಗಿ ಭಾಳ ತ್ರಾಸ ಆಗೈತ್ರಿ. ಈ ಪಬ್ಲಿಕ್ ಟಿವಿಯಾಗ ನ್ಯೂಸ್ ಆಗಿತ್ರಿ ಸರ್. ಹಿಂಗ ಇಲ್ಲ ತೆಗ್ಸಿಂದ್ರೆ ಈಗ ಅವತ್ತು ಲೈಟ್ ಕೊಟ್ಟಾರ. ಈ ಟೈಪ್ ಲೈಟ್ ಕೊಟ್ರೆ ನಮ್ಗೆ ಚಲೋ ಅಂತವ್ರಿ. ನಾವು ಪಬ್ಲಿಕ್ ಟಿವಿಗೆ ಟ್ಯಾಂಕ್ಸ್ ಹೇಳ್ತವ್ರಿ. ಹಿಂಗೆ ಆತಂದ್ರಿ. ಇದಿಷ್ಟು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಮಾತು. ಪಬ್ಲಿಕ್ ಟಿವಿಗೆ ಸಾಕಷ್ಟು ಧನ್ಯವಾದಗಳು ಒಂದು ಕಡೆ ತಿಳಿಸ್ತಾ ಇದ್ದಾರೆ. ಮತ್ತೊಂದೆಡೆ ಏನು ಗೋಡ್ಕೇರಿ ಹಾಗೂ ಆ ಬೆಳೆದ ತೋಟದ ವಸತಿ ಪ್ರದೇಶಗಳಿದ್ದಾವೆ. ಆ ಪ್ರದೇಶಗಳಲ್ಲಿ ವಿದ್ಯುತ್ ಇಲ್ಲದೆ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದರು. ಈ ಭಾಗದ ರೈತರು ಕೂಡ ಒಂದು ರೀತಿಯಾದಂಥ ಎಚ್ಚೆತ್ತುಕೊಳ್ಬೇಕು. ಕೇವಲ ಸಿಂಗಲ್ ಫೇಸ್ ವಿದ್ಯುತ್ತನ್ನು ಮಾತ್ರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೀಡ್ತಾ ಇದ್ದಾರೆ. ಅದನ್ನು ಸಿರೀಸ್ ಮಾಡಿಕೊಂಡು ಪಂಪ್ಸೆಟ್ಗಳನ್ನು ಆನ್ ಮಾಡಬಾರ್ದು ಅನ್ನೋ ಮನವಿಯನ್ನು ಕೂಡ ಆಡಳಿತ ಮಂಡಳಿಯವರು ಮಾಡಿರುವಂಥದ್ದು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗೋ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು. ಅದಕ್ಕೆ ಈಗ ಪಬ್ಲಿಕ್ ಟಿವಿಗೆ ಸಾಕಷ್ಟು ಧನ್ಯವಾದಗಳನ್ನು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.